ಇನ್ನೊಂದು ಪ್ರಮುಖವಾಗಿ ಸರ್, ಇವತ್ತು ನಡೀತಾ ಇರುವಂತಹ ಒಂದು ಬೆಳವಣಿಗೆ ಅಂತಂದರೆ ಧರ್ಮಸ್ಥಳದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಿರುವಂಥದ್ದು. ಆಲ್ರೆಡಿ ಎಸ್ ಐ ಟಿ ತನಿಖೆ ಆಗ್ತಿರುವಂಥದ್ದು, ಆಮೇಲೆ ಎಲ್ಲವನ್ನ ವಿಚಾರಗಳು ನಡೀತಾ ಇದೆ ಇವತ್ತಿನ ದಿನದಲ್ಲಿ. ಬಟ್ ನೀವು ಅಲ್ಲಿಗೆ ನೇರವಾಗಿ ಹೋಗಿದ್ರಿ, ಹೋದ ನಂತರದಲ್ಲಿ ಮೀಟ್ ಮಾಡಿದ್ರಿ, ಫ್ಯಾಮಿಲಿ ಮೀಟ್ ಮಾಡಿ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ನೀವು ಕೂಡ ಅವತ್ತಿನ ದಿನ ಮಾತಾಡಿದ್ರಿ. ಬಟ್ ಅವತ್ತು ಈ ರೀತಿಯಾದಂತಹ ಬೆಳವಣಿಗೆಗಳು ಆಗಿರಲಿಲ್ಲ. ಆದರೆ ಇವತ್ತಿನ ಬೆಳವಣಿಗೆಯನ್ನು ನೋಡಿದಾಗ, ಇವತ್ತೇನು ಬಾಡಿಗಳ ಸಿಗುವಂತಹ ವಿಚಾರಗಳನ್ನು ನೋಡಿದಾಗ, ಎಸ್ ಐ ಟಿ ತನಿಖೆ ಮಾಡುವಂತಹ ವಿಚಾರವನ್ನು ನೋಡಿದಾಗ, ಸರ್ಕಾರದ ಅಂದರೆ ಆ ಒಂದು ವಿಚಾರಕ್ಕೆ ಕೊಟ್ಟಂತಹ ತೀರ್ಪು ಇರಬಹುದು, ಇದನ್ನೆಲ್ಲ ಗಮನಿಸಿದಾಗ ನಿಮಗೆ ಏನು ಅನಿಸುತ್ತೆ ಸರ್ ವೈಯಕ್ತಿಕವಾಗಿ ಧರ್ಮಸ್ಥಳದ ವಿಚಾರವಾಗಿ? 2012-13 ಎಂಡೋಸಲ್ಫನ್ ಪೀಡಿತರಿಗೆ ನ್ಯಾಯ ಒದಗಿಸಬೇಕು ಅಂತ ನಾನು ಹೋದಾಗ, ಬೆಳ್ತಂಗಡಿ ಮತ್ತು ಪುತ್ತೂರು ಮತ್ತು ಆ ಭಾಗಗಳಿಗೆ ಹೋದಾಗ, ದಕ್ಷಿಣ ಕನ್ನಡಕ್ಕೆ ಹೋದಾಗ ನಾನು ನನ್ನ ರಿಸರ್ಚ್ ಮಾಡ್ತಾಯಿದ್ದೆ. ಬಟ್ ಅದೇ ಸಂದರ್ಭದಲ್ಲಿ ಅನೇಕರು ಮಾತಾಡ್ತಾಯಿದ್ರು, ನೂರಾರು ಅಸಹಜ ಸಾವುಗಳಿದೆ, ಇಲ್ಲಿ ಬೇರೆ ಬೇರೆ ಸಮಸ್ಯೆಗಳಾಗುತ್ತೆ, ರೇಪ್ಗಳಾಗುತ್ತೆ ಅಂತ ಜನರು ಕೆಲವರು ಮಾತಾಡ್ತಾಯಿದ್ರು. ನನಗೆ ಅವಾಗ ಅದ್ರ ಬಗ್ಗೆ ನನಗೆ ಹೆಚ್ಚು ಗೊತ್ತಿರಲಿಲ್ಲ. ಅದೆಲ್ಲ ಒಂದು ಕಡೆ ನಾಟಾಗಿತ್ತು. ಏನಿದು, ಇದು ನಿಜಾನಾ ಅಥವಾ ಇವ್ರು ಸುಮ್ಮನೆ ಹೇಳ್ತಾ ಇದ್ದಾರೆ? ಎಷ್ಟೋ ಸರಿ ಏನಾಗುತ್ತೆ ರವಿಕುಮಾರ್ ಅವರೇ, ಹಿಂಗೆ ಹೇಳಿದಾಗ ಇದು ನಂಬಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಫೀಲ್ ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ಒಂದು ಕಡೆ ಕೇಳಿಸ್ಕೊಂಡಿದ್ದೆ. ಒಂದು 4-5 ತಿಂಗಳ ಹಿಂದೆ ನಾನು ಕೂಡ ಇದೆಲ್ಲ ಫಾಲೋ ಮಾಡ್ತಾ, ನಾನು ಕೂಡ ಸೌಜನ್ಯವ್ರ ತಾಯಿ ಕುಸುಮಾವತಿಯವ್ರ ಮನೆಗೆ ಹೋಗಿ ಅಲ್ಲೂ ಕೂಡ ತಾಯಿನ ಭೇಟಿ ಮಾಡಿ, ಇದನ್ನು ಎಲ್ಲೋ ಒಂದು ಕಡೆ ನಾವು ಸುಪ್ರೀಂ ಕೋರ್ಟ್ಗೆ ಕಾನೂನಾತ್ಮಕವಾಗಿ ಹೇಗೆ ನನ್ನ ಕಡೆಯಿಂದ ಆರ್ಥಿಕವಾಗಿ ಲೀಗಲ್ಲಾಗಿ ಹೇಗೆ ಸಹಾಯ ಮಾಡ್ಬೋದು ನಾನು ತಯಾರಿದ್ದೀನಿ ಅಂತ ಅವ್ರಿಗೂ ಕೊಟ್ಟು, ಅವರು ನಾನು ಕೇಳಿದರು, ಚೇತನ್ ನಮಗೆ ನ್ಯಾಯ ಒದಗಿಸ್ಕೊಡಪ್ಪ ಅಂತಲೂ ಒಂದು ಮಾತು ಹೇಳಿದರು. ಮತ್ತು ಅವರು ಭಾಳ ಒಂದು ಕಾಳಜಿಯಿಂದ ಅವ್ರ ನ್ಯಾಯಕ್ಕೋಸ್ಕರ ಶ್ರಮಿಸ್ತಾ ಇದ್ದಾರೆ. ಬಟ್ ನನಗೆ ಆ ಟೈಮ್ನಲ್ಲಿ ಏನು ಗೊತ್ತಾಯಿತು, 4-5 ತಿಂಗಳು ಅಲ್ಲಿ ಹೋದಾಗ, ಇದಕ್ಕೋಸ್ಕರ ಅಂತ ಒಂದು ಅಧ್ಯಯನ ಮಾಡೋಕ್ಕೆ ಮತ್ತು ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ಹೋದಾಗ, ಇದು ನೆನ್ನೆ ಮೊನ್ನೆ ಶುರುವಾಗಿರೋದು ಅಂತ ಇಲ್ಲದೇ ಇರ್ಬೋದು. ಜನರ ಮಾತು ಪ್ರಕಾರ ಎಷ್ಟೋ ದಶಕಗಳಿಂದ ತಲೆಮಾರುಗಳು ಅಂತ ಆಗಿರುವ ಒಂದು ವಿಚಾರಗಳು, ಭಯದ ವಾತಾವರಣ ಇವಾಗೂ ಬೇರೆ ಬೇರೆ ಹಂತಕ್ಕಿದೆ. ಸೊ ನಾವು 2025 ರಿಯಾಲಿಟಿನಲ್ಲಿ ನಾವು 1990s 80s ನಡೆದಿರೋದನ್ನು ನಾವು ನೋಡೋದು ಕಷ್ಟ ಆಗುತ್ತೆ. ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಇನ್ ಅ ಲಾರ್ಜರ್ ಕಾಂಟೆಕ್ಸ್ಟ್. ಅಲ್ಲೂ ಕೂಡ ಅವತ್ತಿನ ದಿನ ನಮಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಇರಲಿಲ್ಲ, ನಮಗೆ ಡಿಜಿಟಲ್ ಮೀಡಿಯಾ ಇರಲಿಲ್ಲ, ಸೆಲ್ಫೋನ್ಸು ಇರಲಿಲ್ಲ. ಎಷ್ಟೋ ಒಂದು 80s 90s ಆ ಟೈಮಿಂದನೂ ಈ ಥರದ್ದು ನಡೀತಾ ಇದೆ ಅಂತ ಬೇರೆ ಬೇರೆದು ಅಂತ ಒಂದು ಮಾತಿದೆ. ಆವಾಗ ನಮಗೆ ಎಷ್ಟೋ ಜನ ಹುಡುಗ ಹುಡುಗಿ ಪ್ರೀತಿ ಪ್ರೇಮ ಅನ್ನೋ ಕಾರಣಕ್ಕೆ ಓಡಿ ಬಂದು ಧರ್ಮಸ್ಥಳದಲ್ಲೇ ಒಂದು ಆಶ್ರಯ ಸಿಗತ್ತೆ ಅಂತ ವಸತಿ ಗೃಹದಲ್ಲಿದ್ದು ಅಲ್ಲೂ ಕೂಡ ಬೇರೆ ಬೇರೆದು ಆಗಿರಬಹುದು ಅಂತ ಮಾತುಗಳಿದೆ. ಆಮೇಲೆ ಪೊಲೀಸ್ ವ್ಯವಸ್ಥೆನೂ ಕೂಡ ನಾನು ನೋಡಿದಾಗ 2000-2015 ಅನ್ಐಡೆಂಟಿಫೈಡ್ ಬಾಡಿ ರೆಕಾರ್ಡ್ಸನ್ನು ಅಳಿಸಿದ್ದಾರೆ, ಸುಟ್ಟಾಕಿದ್ದಾರೆ. ಅದೆಲ್ಲ ಒಂದು ಕಡೆ ಅದನ್ನು ಡಿಲೀಟ್ ಮಾಡಿದ್ದಾರೆ ಅಂತಲೂ ಮಾತಿದೆ. ಸೊ ದೀಸ್ ಆರ್ ಸಿಸ್ಟಮಿಕ್ ಫೇಲಿಯರ್ಸ್. ಜೊತೆ ಏನಾಗಿದೆ ಅಂತ ನಾವು ಹುಡುಕಾಟದಲ್ಲಿ ನಮಗೆ ಹೊರಗೆ ಬರಬೇಕು ಸತ್ಯ. ನಾನು ಯಾವತ್ತೂ ಕೂಡ ಒಂದು ವ್ಯಕ್ತಿ ಹೆಸರು, ಒಂದು ಕುಟುಂಬದ ಹೆಸರು ಅಥವಾ ಯಾವುದೇ ಒಂದು ಧರ್ಮದ ಮೇಲೆ ಹಾಕೋದು, ಅದು ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ಅದು ಯಾವುದೇ ರೀತಿ ನಾವು ಮಾಡಲೂಬಾರ್ದು. ಅದು ಸತ್ಯ, ಅದು ಸರಿನೂ ಅಲ್ಲ. ನಮಗೆ ಸತ್ಯ ಏನಿದೆ ಅಂತ ಹೊರಗೆ ಬರಲಿ. ಒಂದು ಇನ್ವೆಸ್ಟಿಗೇಷನ್ ಆಗಿ, ಈ SIT ಇನ್ವೆಸ್ಟಿಗೇಷನ್ನು ಆಗಿರೋದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅದು ಕೂಡ ಸರ್ಕಾರದ ಇಚ್ಛಾಶಕ್ತಿ ಅನ್ನೋದಕ್ಕಿಂತ ಸೋಷಿಯಲ್ ಮೀಡಿಯಾ ಪ್ರೆಷರ್ಗಳು, ಈ ಒಂದು ಲಾಯರ್ಸು, ಒಂದು ಆ್ಯಕ್ಟಿವಿಸ್ಟು, ಹೋರಾಟಗಾರರಿಂದ ಸೇರಿ ಅದನ್ನು ಮಾಡಿಸಿದ್ರು. ಸೊ ನಮಗೆ ವಿ ವಾಂಟ್ ದ ಟ್ರೂತ್. ಆ ಧರ್ಮಸ್ಥಳ ಅನ್ನೋದೊಂದು ಊರು, ಕರೆಕ್ಟ್. ಯಾವುದೇ ಊರಿನಲ್ಲಿ ಏನೇ ಅನ್ಯಾಯ ನಡೆದ್ರು ಕರ್ನಾಟಕದಲ್ಲಿ, ದೇಶದಲ್ಲಿ ಅದನ್ನು ನಾವು ಇನ್ವಾಲ್ವ್ ಆಗಿ ಅದನ್ನು ಸರಿಪಡಿಸೋದು ನಮ್ಮ ಉದ್ದೇಶ ಆಗಬೇಕು. ಮತ್ತು ನಾನು ಧರ್ಮಕ್ಕೆ ಸೀಮಿತ ಮಾಡೋನಲ್ಲ. ಅದು ಹಿಂದೂ ಧರ್ಮದ ಭಕ್ತರೂ ಇರ್ತಾರೆ, ಜೈನ ಧರ್ಮ ಭಕ್ತರೂ ಇರ್ತಾರೆ. 1970 ಸರ್ಕಾರ ಪ್ರಕಟಣೆ ಮಾಡಿರೋ ಮಾಹಿತಿಗಳ ಪ್ರಕಾರ ಅದು ಬೌದ್ಧ ಧರ್ಮದ್ದು ಒಂದು ಶ್ರೇಷ್ಠವಾದ ಒಂದು ಸ್ಥಳ ಅಂತಲೂ ಗೊತ್ತಿದೆ. ಸೊ ಎಷ್ಟೋ ಜನ ಭಕ್ತಿ ಇರೋರು ಕೂಡ, ಅದರ ಮೇಲೆ ನಂಬಿಕೆ ಇರೋನು ಕೂಡ, ಮಂಜುನಾಥ ಸ್ವಾಮಿ ಬಗ್ಗೆ ನಂಬಿಕೆ ಇರೋರು ಕೂಡ ಇಲ್ಲಿ ಏನು ಅನ್ಯಾಯ ಆಗ್ತಾಯಿದೆ ಅದನ್ನು ಸರಿಪಡಿಸ್ಬೇಕು ಅನ್ನೋದು ಎಲ್ಲ ರೀತಿ ನಿಂತಿದ್ದಾರೆ. ಸೊ ಇದು ಒಂದು ಸಿದ್ಧಾಂತದ ಹೋರಾಟ ಅಥವಾ ಒಂದು ಪಕ್ಷದ ಹೋರಾಟ ಅಲ್ಲ. ಇದು ಬಲಪಂಥಿ, ಎಡಪಂಥಿ, ಮಧ್ಯಪಂಥಿ, ನಮ್ಮದೇ ಆದ ಸಮಾನತವಾದ ಸತ್ಯಪಂಥಿ ಮತ್ತು ಎಲ್ಲ ಒಂದು ನ್ಯಾಯಕ್ಕೋಸ್ಕರ ಸಂವಿಧಾನ ಎತ್ತಿ ಹಿಡಿಯೋ ವ್ಯಕ್ತಿಗಳಿಗೆ ಸತ್ಯ ಹೊರಗೆ ಬರಬೇಕು ಹೊರತು ಇಟ್ ಈಸ್ ನಾಟ್ ಅಗೇನ್ಸ್ಟ್ ಎನಿಬಡಿ, ಇಟ್ ಈಸ್ ಫಾರ್ ಟ್ರೂತ್ ಅಂತ ಹೇಳಿದ್ರೆ ಸುಳ್ಳು.